ಹುಲಿ ಮತ್ತು ಆನೆ ಜಗಳದ ಮಧ್ಯೆ ಸ್ನೇಹ. ಪಾತ್ರಗಳು: ಹುಲಿ ಸಿಂಹಾದಿ, ಚುರುಕು, ಸ್ವಲ್ಪ ಗರ್ವಿ, ಆದರೆ ಮನಸ್ಸಿನಲ್ಲಿ ಒಳ್ಳೆಯದು. ಆನೆ ಗಜರಾಜ, ಬುದ್ಧಿವಂತ, ಶಾಂತ, ಆದರೆ ತಾಳ್ಮೆಗೆ ಮೀರಿದಾಗ ಅಬ್ಬ. ಬೆಕ್ಕು ಚಿನ್ನು, ಮುದ್ದಾದ, ಹಾಸ್ಯಮಯ, ಎಲ್ಲರಿಗೂ ಸ್ನೇಹಿತ, ಆದರೆ ಕುತಂತ್ರಿಯಾದ್ರೂ ಕ್ಯೂಟ್. ಇತರೆ ಪ್ರಾಣಿಗಳು: ಕೋಗಿಲೆ, ಮಂಗ, ಕಾಗೆ ಮತ್ತು ಕಾಡಿನ ರಾಜ ಮಹಾಗಿಡ. ಕಥೆ ಆರಂಭ. ಒಮ್ಮೆ ದೂರದ ಕಾಡಿನಲ್ಲಿ ಸಿಂಹಾದಿ ಹುಲಿ ಮತ್ತು ಗಜರಾಜ ಆನೆ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ಪ್ರತಿದಿನ ಬೆಳಿಗ್ಗೆ ಕಾಡಿನ ತೊರೆಯ ಬಳಿ ಭೇಟಿಯಾಗಿ ಮಾತನಾಡುತ್ತಿದ್ದರು, ಆಟ ಆಡುತ್ತಿದ್ದರು. ಅವರ ಸ್ನೇಹವನ್ನು ನೋಡಿ ಎಲ್ಲಾ ಪ್ರಾಣಿಗಳು ಆಶ್ಚರ್ಯಪಟ್ಟರು. ಹುಲಿ ಮತ್ತು ಆನೆ ಸ್ನೇಹಿತರ? ಇದು ಅಸಾಧ್ಯ. ಆದರೆ ಹೌದು, ಅವರೆಂದಿಗೂ ಜಗಳವಿಲ್ಲದಂತಹ ಜೋಡಿ. ಬೆಕ್ಕಿನ ಎಂಟ್ರಿ. ಒಂದು ದಿನ ಕಾಡಿಗೆ ಹೊಸ ಪ್ರಾಣಿ ಬಂತು, ಚಿನ್ನು ಬೆಕ್ಕು. ಅವಳು ತುಂಬಾ ಚಪಲ. ಎಲ್ಲರ ಜೊತೆ ಮಾತನಾಡುತ್ತಾಳೆ, ಹಾಡುತ್ತಾಳೆ, ನಗಿಸುತ್ತಾಳೆ. ಆದರೆ ಸ್ವಲ್ಪ ಕುತಂತ್ರವೂ ಇತ್ತು. ಎಲ್ಲೆಲ್ಲಿ ಹೋಗಿದರೂ ಡ್ರಾಮಾ. ಬೆಕ್ಕು ನೋಡಿತು, ಈ ಹುಲಿ ಮತ್ತು ಆನೆ ತುಂಬಾ ಕ್ಲೋಸ್, ಆದರೆ ನಾನು ಇವರ ನಡುವೆ ಸ್ವಲ್ಪ ಮಜಾ ಮಾಡಬೇಕು. ಬೆಕ್ಕಿನ ಕುತಂತ್ರ. ಒಂದು ದಿನ ಚಿನ್ನು ಹುಲಿಯ ಬಳಿ ಬಂದು ಹೇಳಿತು, ಅಯ್ಯೋ ಹುಲಿರಾಯ, ನಿನಗೆ ಗೊತ್ತಾ, ಆನೆ ಇಂದು ಎಲ್ಲರ ಮುಂದೆ ಹೇಳಿದ, ಹುಲಿ ಅಂದ್ರೆ ಕಾಡಿನ ರಾಜ ಅಂತ ಹೇಳ್ಕೊಂಡ್ರೆ ಸಾಕು, ನಿಜವಾದ ಬಲ ನಮ್ಮಲ್ಲಿದೆ. ಹುಲಿಗೆ ಕೋಪ ಬಂತು. ಏನ್, ಗಜರಾಜ ಹೀಗೆ ಹೇಳಿದನ? ನಾನವನು ಫ್ರೆಂಡ್ ಅಂತ ನಂಬಿದ್ದೆ. ಮುಂದಿನ ದಿನ ಚಿನ್ನು ಆನೆಯ ಬಳಿಗೆ ಹೋದಳು. ಗಜರಾಜ, ನಿನಗೆ ಗೊತ್ತಾ, ಹುಲಿ ಹೇಳಿದ ಆನೆ ಅಂದ್ರೆ ದೊಡ್ಡದಾದರೇನು ಬುದ್ಧಿ ಇಲ್ಲ. ಆನೆಗೆ ಕೋಪ. ಓಹೋ, ಹುಲಿ ಇಷ್ಟು ಮಾತಾಡ್ತಾನ? ಅದನ್ನು ಒಂದು ದಿನ ಪಾಠ ಕಲಿಸ್ತೀನಿ. ಜಗಳದ ಶುರು. ಮುಂದಿನ ಬೆಳಗ್ಗೆ ಇಬ್ಬರು ತೊರೆಯ ಬಳಿ ಭೇಟಿಯಾದರು. ಆದರೆ ಇಂದು ನಗು ಇಲ್ಲ, ಮಾತು ಇಲ್ಲ, ಕೇವಲ ಕೋಪ. ಹುಲಿ ಗರ್ಜಿಸಿತು, ಹೇ ಗಜರಾಜ, ನೀನು ನಿಜವಾಗಿ ನನ್ನ ಬಗ್ಗೆ ಹೀಗೆ ಹೇಳಿದೀಯಾ? ಆನೆ ಕೂಗಿತು, ಮೊದಲು ನೀನೇ ನನ್ನನ್ನು ಮೂರ್ಖ ಅಂತ ಹೇಳಿದೆಯಂತೆ. ಎರಡೂ ಪರಸ್ಪರದ ಮೇಲೆ ಕೋಪಗೊಂಡು ಜಗಳ ಶುರು ಮಾಡಿದ್ರು. ಕಾಡು ಕದಿಯಿತು. ಕೋಗಿಲೆ ಮರದ ಮೇಲೆ ನಿಂತು, ಅಯ್ಯೋ, ಏನಾಯ್ತು ಇವರಿಗೆ ಅಂತ ಹಾಡಿತು. ಬೆಕ್ಕಿನ ಪಶ್ಚಾತ್ತಾಪ. ಈಗ ಚಿನ್ನು ಬೆಕ್ಕಿಗೆ ಭಯ. ಅವಳ ಕುತಂತ್ರದಿಂದ ಇಬ್ಬರು ದೊಡ್ಡ ಪ್ರಾಣಿಗಳು ಹೋರಾಟ ಮಾಡ್ತಿದ್ದಾರೆ. ಅವಳು ಅಳುತ್ತಾ ಕೋಗಿಲೆ ಬಳಿ ಹೋದಳು. ನಾನು ತಪ್ಪು ಮಾಡಿದೆ ಕೋಗಿಲೆ ಅಕ್ಕ, ನಾನು ಹಾಸ್ಯಕ್ಕಾಗಿಯೇ ಹೇಳಿದೆ. ಈಗ ಇವರು ನಿಜವಾಗಿಯೂ ಶತ್ರುಗಳಾಗ್ತಾರೆ. ಕೋಗಿಲೆ ಹೇಳಿತು, ಸತ್ಯ ಹೇಳಿದ್ರೆ ಎಲ್ಲ ಸರಿಯಾಗಬಹುದು ಚಿನ್ನು, ನಿನಗೆ ಧೈರ್ಯ ಇರಬೇಕು. ಸ್ನೇಹದ ಪುನರುತ್ಥಾನ. ಚಿನ್ನು ಇಬ್ಬರ ಮಧ್ಯೆ ಓಡಿಹೋದಳು. ಹುಲಿ ಮತ್ತು ಆನೆ ಹೋರಾಡುತ್ತಿದ್ದರು. ಅವಳು ಕೂಗಿದಳು, ನಿಲ್ಲಿ, ದಯವಿಟ್ಟು ನಿಲ್ಲಿ, ನಾನು ತಪ್ಪು ಮಾಡಿದೆ. ಎಲ್ಲ ಕಾಡು ಮೌನವಾಗಿ ನಿಂತಿತು. ಬೆಕ್ಕು ಅಳುತ್ತಾ ಎಲ್ಲ ವಿವರ ಹೇಳಿತು. ಹೇಗೆ ಅವಳು ಸುಳ್ಳು ಹೇಳಿದಳು, ಹೇಗೆ ಇಬ್ಬರನ್ನು ಉಸಿರಾಟದಂತೆ ಬೇರ್ಪಡಿಸಿದಳು. ಹುಲಿ ಮತ್ತು ಆನೆ ಮುಖಾಮುಖಿಯಾಗಿ ನೋಡಿದರು. ಆಮೇಲೆ ಇಬ್ಬರೂ ನಗುಬಿಟ್ಟರು. ಹುಲಿ, ನೀನು ನನ್ನ ಬಗ್ಗೆ ಹೀಗೆ ಹೇಳಿದಂತ ನಾನು ನಂಬಿದೇನು. ಆನೆ, ನಾನು ನಿನ್ನ ಬಗ್ಗೆ ಸುಳ್ಳು ಮಾತು ಕೇಳಿ ಜಗಳ ಶುರು ಮಾಡಿದೆ. ಇಬ್ಬರೂ ಕೈ ಚಾಚಿದರು ಮತ್ತೆ ಸ್ನೇಹಿತರಾದರು. ಬೆಕ್ಕು ಕಣ್ಣೀರು ಒರೆಸಿ ನಗುತ್ತಾ ಹೇಳಿತು, ನಾನೀಗ ಸುಳ್ಳು ಮಾತು ಎಂದಿಗೂ ಹೇಳಲ್ಲ. ಮುಗಿವು ಮತ್ತು ಪಾಠ. ಆ ದಿನದಿಂದ ಚಿನ್ನು ಬೆಕ್ಕು ಎಲ್ಲರಿಗೂ ಹೇಳುತ್ತಿದ್ದಾಳೆ, ಸ್ನೇಹ ಅಂದ್ರೆ ವಿಶ್ವಾಸ. ಸುಳ್ಳು ಮಾತು ಹೇಳಿದರೆ ಅದು ನಾಶವಾಗಬಹುದು. ಕಾಡಿನ ಎಲ್ಲ ಪ್ರಾಣಿಗಳು ಒಂದಾಗಿ ಒಂದು ದೊಡ್ಡ ಪಾರ್ಟಿ ಮಾಡಿದರು. ಹಾಡು, ಡ್ಯಾನ್ಸ್, ಲೈಟ್, ಬಣ್ಣದ ಹೂಗಳು ಎಲ್ಲವೂ ಕಂಗೊಳಿಸುತ್ತಿತ್ತು. ಕಾಡಿನಲ್ಲಿ ಮತ್ತೆ ಶಾಂತಿ ಮತ್ತು ನಗು ಮರಳಿ ಬಂತು. ಕಥೆಯ ಪಾಠ. ಸ್ನೇಹದ ಮಧ್ಯೆ ಸುಳ್ಳು ಮಾತು ಬಂದು ಬಿಟ್ಟರೆ ಅದು ಬೆಂಕಿಯಂತೆ ಹರಡುತ್ತದೆ. ಆದರೆ ಸತ್ಯ ಹೇಳಿದರೆ ಆ ಬೆಂಕಿಯು ಬೆಳಕಾಗಿ ಮಾರ್ಪಡುತ್ತದೆ.